ಕಿಚ್ಚನ ಬಾಯಲ್ಲಿ ಇದೆಂತ ಮಾತು. ಹನುಮಂತು ವರ್ಸಸ್ ಕಿಚ್ಚ, ನಿಜಕ್ಕೂ ಆಗಿದ್ದೇನು? ಸುದೀಪ್ ವಿರುದ್ಧ ತಿರುಗಿದ ಹನುಮಂತು ಫ್ಯಾನ್ಸ್. ಬಿಗ್ ಬಾಸ್ ವಿರುದ್ಧ ತಿರುಗಿಬಿದ್ದ ಹನುಮಂತು ಫ್ಯಾನ್ಸ್. ಕಿಚ್ಚನ ಮಾತಿಗೆ ದೊಡ್ಡಮನೆ ಅಭಿಮಾನಿಗಳ ಆಕ್ರೋಶ. ಸುದೀಪ್ ಮಾತಿಗೆ ಬಿಗ್ ಬಾಸ್ ಫ್ಯಾನ್ಸ್ ರುಚಿಗೆದ್ದಿದ್ದು ಯಾಕೆ? ಹನುಮಂತು ವರ್ಸಸ್ ಕಿಚ್ಚ ಬಿಗ್ ಬಾಸ್ ಮನೆಯಲ್ಲಿ ಆಗಿದ್ದೇನು? ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಅವರನ್ನ ಸುದೀಪ್ ಸದಾ ಹೊಗಳುತ್ತಾ ಬರುತ್ತಿದ್ರು. ಅವರ ಮಾತಿಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ರು. ಆದ್ರೆ ಈ ವಾರ ಬೇರೆಯದೇ ರೀತಿಯಲ್ಲಿ ಎಪಿಸೋಡ್ಸ್ ಆಗಿದೆ. ಸುದೀಪ್ ಅವರು ಹನುಮಂತುಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಹನುಮಂತ ಅವರು ಸೈಲೆಂಟ್ ಆಗಿ ತಲೆ ಆಡಿಸಿದ್ದಾರೆ. ಸುದೀಪ್ ಅವರು ಹನುಮಂತು ಬಳಿ ಇಷ್ಟು ಕಠೋರವಾಗಿ ನಡೆದುಕೊಂಡಿದ್ದು ಕಿಚ್ಚನ ಮಾತಿಗೆ ಹನುಮಂತು ಫ್ಯಾನ್ಸ್ ರುಚಿಗೆದ್ದಿದ್ದಾರೆ. ಅಷ್ಟಕ್ಕೂ ಹನುಮಂತುಗೆ ಕಿಚ್ಚ ಹೇಳಿದ್ದೇನು? ಬಿಗ್ ಬಾಸ್ ಪ್ರತಿ ವಾರ ಕಷ್ಟಪಟ್ಟು ಟಾಸ್ಕ್ಗಳ ರಚನೆ ಮಾಡಿ ಅದನ್ನ ನೀಡ್ತಾರೆ. ಇದನ್ನು ಸ್ಪರ್ಧಿಗಳು ಆಡಬೇಕು. ಆದ್ರೆ ಅವರು ಮಾಡುವ ಎಡವಟ್ಟುತನದಿಂದ ಕೆಲವೊಮ್ಮೆ ಟಾಸ್ಕ್ ರದ್ದಾದ ಉದಾಹರಣೆ ಇದೆ. ಈ ವಾರವೂ ಹಾಗೆಯೇ ಆಗಿದೆ. ದೊಡ್ಡಮನೆಯಲ್ಲಿ ಫಲಿತಾಂಶ ಘೋಷಿಸಲು ಸ್ಪರ್ಧಿಗಳು ಒಪ್ಪದ ಕಾರಣ ಟಾಸ್ಕ್ ರದ್ದಾಗಿದೆ. ಇದು ಸುದೀಪ್ ಕೋಪಕ್ಕೆ ಕಾರಣ ಆಗಿದೆ. ಅವರು ಈ ಬಗ್ಗೆ ಕ್ಲಾಸ್ ತೆಗೆದುಕೊಳ್ಳುವಾಗ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಸರಿಯಾಗಿ ಟಾಸ್ಕ್ ಆಡಿ. ಕೆಲವೊಮ್ಮೆ ಉಸ್ತುವಾರಿಗಳಾಗಿ ನೀವು ನಡೆದುಕೊಳ್ಳುವುದು ಸರಿ ಇರಲ್ಲ. ಅದನ್ನ ಸರಿ ಮಾಡಿಕೊಳ್ಳಿ. ಚೈತ್ರ ಅವರು ನಡೆಸಿಕೊಟ್ಟ ಉಸ್ತುವಾರಿ ನನಗೆ ಹೇಸಿಗೆ ತಂದಿತ್ತು. ಮಾತಾಡಿದ್ರೆ ಫೌಲ್ ಎಂತಾರೆ. ನಿಮ್ಮದೇ ರೂಲ್ಸ್ ಮಾಡಿಕೊಂಡಿದ್ರಿ ಎಂದು ಚೈತ್ರ ವಿರುದ್ಧ ಸುದೀಪ್ ಗರಂ ಆದ್ರು. ಆ ಬಳಿಕ ಹನುಮಂತ ವಿಚಾರಕ್ಕೆ ಸುದೀಪ್ ಎಂಟ್ರಿ ಕೊಟ್ರು. ಹನುಮಂತು ಮಾತೆತ್ತಿದ್ರೆ ಟಾಸ್ಕ್ ರದ್ದಾದ್ರೂ ತೊಂದರೆ ಇಲ್ಲ ಎನ್ನುತ್ತಿದ್ರು. ಇದನ್ನ ಸುದೀಪ್ ಖಂಡಿಸಿದ್ದಾರೆ. ಹನುಮಂತು ಅವರೇ, ನಿಮ್ಮ ಬಾಯಿಂದ ಈ ಟಾಸ್ಕ್ ರದ್ದಾದ್ರೂ ತೊಂದರೆ ಇಲ್ಲ ಎಂಬ ಮಾತು ಬಂದ್ರೆ ಎಷ್ಟೇ ವೋಟ್ ಬಿದ್ರೂ ನಿಮ್ಮನ್ನ ಹೊರಗೆ ಕಳಿಸೋ ಜವಾಬ್ದಾರಿ ನನ್ನದು. ಈ ರೀತಿ ಗಾಂಚಲಿ ಮಾತುಗಳು ಯಾರಿಂದಲೂ ಬೇಡಮ್ಮ. ಇದು ಯಾರಪ್ಪನ ಆಸ್ತಿಯೋ ಅಲ್ಲಮ್ಮ. ರದ್ದಾಗಬೇಕೋ ಅಥವಾ ಬೇಡವೋ ಎಂಬುದನ್ನ ಬಿಗ್ ಬಾಸ್ ಹೇಳ್ತಾರೆ ಅಂತ ಹನುಮಂತು ವಿರುದ್ಧ ಸುದೀಪ್ ಕಿಡಿಕಾರಿದ್ರು. ಸದ್ಯ ಕಿಚ್ಚನ ಈ ಮಾತಿಗೆ ಹನುಮಂತು ಫ್ಯಾನ್ಸ್ ಕಣ್ಣು ಕೆಂಪಗೆ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ ವಿರುದ್ಧ ಹನುಮಂತು ಅಭಿಮಾನಿಗಳು ಕಿಡಿಕಾರುತ್ತಿದ್ದು, ನೀವು ಮಾಡಿದ್ದು ಸರಿಯಲ್ಲ. ಹನುಮಂತು ಮಾತನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಈ ಕಾರಣಕ್ಕೆ ಹನುಮಂತನ ಆಚೆ ಕಳಿಸ್ತೀನಿ ಎಂದಿದ್ದು ಸರಿಯಲ್ಲ ಎಂದು ಕಿಚ್ಚ ಸುದೀಪ್ ಮಾತಿಗೆ ತಿರುಗೇಟು ನೀಡಿದ್ದಾರೆ. ಅದೇನೇ ಆಗ್ಲಿ, ಕಿಚ್ಚ ತೂಕದ ಮನುಷ್ಯ. ಅವರ ಮಾತಿಗೆ ಒಂದು ಅರ್ಥವಿರುತ್ತೆ. ಆದ್ರೆ ಟಾಸ್ಕ್ ವಿಚಾರದಲ್ಲಿ ಹನುಮಂತುಗೆ ಹೇಳಿದ ಮಾತು ಅಭಿಮಾನಿಗಳಿಗೆ ಕಿಚ್ಚು ಹಚ್ಚಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಇನ್ನು ಈ ವಿಚಾರವಾಗಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.